ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಥಮ PUCಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು 4 ಅಂಕಗಳ 5-6 ವಾಕ್ಯಗಳಲ್ಲಿ ಉತ್ತರಿಸಿ, ಕಾವ್ಯ ಭಾಗದ 4 ಅಂಕಗಳ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಈ ಪ್ರಶ್ನೆಗಳನ್ನು ಹಾಕುತ್ತಾ ಹೋಗುತ್ತೇನೆ. ಸರಿಯಾಗಿ ಗಮನವಿಟ್ಟು ಆಲಿಸ್ತಾ ಹೋಗಿ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು 4 ಅಂಕಗಳ 5-6 ವಾಕ್ಯದಲ್ಲಿ ಉತ್ತರಿಸಿ ಯಾವೆಲ್ಲ ಪ್ರಶ್ನೆಗಳು ಕಾವ್ಯ ಭಾಗದಿಂದ ಬರುತ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ದುರ್ಯೋಧನ ವಿಲಾಪ. ಮೊದಲ ಪ್ರಶ್ನೆ, ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಹೇಗೆ ವರ್ಣಿಸಿದ್ದಾನೆ? ಉತ್ತರ, ಕುರುಕ್ಷೇತ್ರ ಯುದ್ಧವಾದ ಬಳಿಕ ಎಲ್ಲರನ್ನೂ ಕಳೆದುಕೊಂಡು ದುರ್ಯೋಧನ ದುಃಖಿತನಾಗಿ ಯುದ್ಧ ಭೂಮಿಯಲ್ಲಿ ಶರಶಯ್ಯೆಯಲ್ಲಿರುವ ಭೀಷ್ಮನನ್ನು ಕಾಣಲು ಬರುತ್ತಾನೆ. ಸಂಜಯನೊಡನೆ ರಣರಂಗದಲ್ಲಿ ನಡೆದು ಬರುತ್ತಾನೆ. ಹಾಗೆ ಬರುತ್ತಿರುವಾಗ ಆ ರಣಭೂಮಿಯಲ್ಲಿ ಲಕ್ಷಾಂತರ ಜನರು ಪ್ರಾಣವನ್ನು ಕಳೆದುಕೊಂಡಿದ್ದರಿಂದ ರಕ್ತದ ಸಮುದ್ರ ಅಲ್ಲಿ ಗೋಚರಿಸುತ್ತಿತ್ತು. ಆ ನೆತ್ತರಿನ ಸಮುದ್ರದಲ್ಲಿ ತುಂಡಾಗಿ ಬಿದ್ದಿದ್ದ ಆಯುಧಗಳು ಆಗಿಂದಾಗ ಪಾದಗಳನ್ನು ಚುಚ್ಚುತ್ತಿತ್ತು ಅಥವಾ ಇರಿಯುತ್ತಿತ್ತು. ಅಲ್ಲಿ ಕಾಲೂರುವುದಕ್ಕೆ ಆಸ್ಪದವಿಲ್ಲದೆ ದುರ್ಯೋಧನನು ಆ ದೊಡ್ಡ ದೊಡ್ಡ ಹೆಣಗಳನ್ನು ಮೆಟ್ಟಿ ನಡೆಯುತ್ತಾನೆ. ದುರ್ಯೋಧನನು ಆನೆಗಳೆಂಬ ಬೆಟ್ಟಗಳನ್ನು ಏರುತ್ತಾ, ರಕ್ತದ ಹೊಳೆಗಳನ್ನು ದಾಟುತ್ತಾ, ಕಪ್ಪಾದ ಬಳ್ಳಿಗಳ ಹಾಗೆ ನೆಲದಲ್ಲಿ ಚಾಚಿಕೊಂಡಿರುವ ಆನೆಗಳ ಸೊಂಡಿಲುಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಇದು ಯಾವುದನ್ನೂ ಲೆಕ್ಕಿಸದೆ ಆತ ಸಂಜಯನ ಹೆಗಲನ್ನು ಅವಲಂಬಿಸಿ ಅತಿ ರಭಸದಿಂದ ನಡೆದು ಬರುತ್ತಾನೆ. ಇದು ದುರ್ಯೋಧನನು ರಣರಂಗದಲ್ಲಿ ನಡೆದು ಬಂದ ಬಗೆಯಾಗಿದೆ. ಈಗ ಎರಡನೆಯ ಪ್ರಶ್ನೆ, ದ್ರೋಣನ ಕಳೇಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸುತ್ತಾನೆ? ಉತ್ತರ, ದುರ್ಯೋಧನನು ಸಂಜಯನ ಹೆಗಲನ್ನು ಅವಲಂಬಿಸಿ ಭಾರೀ ಹೆಣಗಳನ್ನು ಮೆಟ್ಟಿ ನಡೆಯುತ್ತಾ ಮುಂದೆ ಬಂದಾಗ ಅಲ್ಲಿ ಬಾಣ ಸಮೂಹದಿಂದ ನುಚ್ಚು ನೂರಾದ ದೇಹ ಮತ್ತು ಕವಚವುಳ್ಳ ದ್ರೋಣಾಚಾರ್ಯರನ್ನು ನೋಡಿದನು. ಸ್ವಭಾವತಃ ದುಷ್ಟನಾದ ದೃಷ್ಟದ್ಯುಮ್ನನ ಕೈಗೆ ಸಿಕ್ಕು ಅವನಿಂದ ತಲೆಗೂದಲು ಎಳೆಯಲ್ಪಟ್ಟು ಸತ್ತಿರುವ ದ್ರೋಣರನ್ನು ನೋಡುತ್ತಾನೆ. ಧನುರ್ವಿದ್ಯೆಯಲ್ಲಿ ನಿಮ್ಮನ್ನು ಮೀರಿ ನಿಲ್ಲಲು ಅರ್ಜುನನಿಗಲ್ಲ, ಸಾಕ್ಷಾತ್ ಶಿವನಿಗೂ ಅಸಾಧ್ಯವಾಗುವ ಕೌಶಲ್ಯ ನಿಮ್ಮಲ್ಲಿ ಇತ್ತು. ನಿಮ್ಮನ್ನು ಪ್ರತಿಭಟಿಸಿ ಗೆಲ್ಲುವುದು ಅಸಾಧ್ಯದ ಮಾತು. ಹೇಗಿದ್ದರೂ ನೀವು ಶಸ್ತ್ರತ್ಯಾಗ ಮಾಡಿದ್ದು ಕೇವಲ ತಿರಸ್ಕಾರದಿಂದಲೋ ಅಥವಾ ನನ್ನ ಕರ್ಮ ಫಲವು ನಿಮ್ಮನ್ನು ಹಾಗೆ ಮಾಡಿಸಿತೋ ನಾನರಿಯೆ. ನಿಮಗೂ ಕೂಡ ಈ ರೀತಿಯ ಅಕಾಲವಾದ ಮೃತ್ಯು ಯಾಕಾಗಿ ಉಂಟಾಯಿತೋ ಎಂದು ದುಃಖಿಸುತ್ತಾನೆ. ಈಗ ಮೂರನೆಯ ಪ್ರಶ್ನೆ, ಅಭಿಮನ್ಯುವಿನ ಶೌರ್ಯ ಸಾಹಸವನ್ನು ದುರ್ಯೋಧನ ಹೇಗೆ ಹೊಗಳುತ್ತಾನೆ? ಉತ್ತರ, ಅಭಿಮನ್ಯು ಅರೆಮುಚ್ಚಿದ ಕಣ್ಣು, ಅರಳಿದ ಮುಖ, ಕತ್ತರಿಸಿದ ಕೈಗಳು, ಕಚ್ಚಿದ ಒಸಡು, ಶತ್ರುಗಳ ಬಾಣದಿಂದ ನಜ್ಜುಗುಜ್ಜಾದ ದೇಹ, ನೆತ್ತರ ಕಡಲಲ್ಲಿ ಮುಳುಗಿ ಬಿದ್ದಿದ್ದಾನೆ. ಹೀಗಿರುವ ಅಭಿಮನ್ಯುವನ್ನು ದುರ್ಯೋಧನನು ನೋಡುತ್ತಾನೆ. ತನ್ನ ಶತ್ರುವಾದ ಅರ್ಜುನನ ಮಗನೆಂದು ತಿಳಿದರೂ ಗುಣಕ್ಕೆ ಮತ್ಸರವಿಲ್ಲ ಎನ್ನುವ ಹಾಗೆ ಹೊಗಳುತ್ತಾನೆ. ದ್ರೋಣಾಚಾರ್ಯರು ನಿರ್ಮಿಸಿದ ಚಕ್ರವ್ಯೂಹವನ್ನು ಭೇದಿಸಿ ಮುನ್ನುಗ್ಗಲು ಸಮರ್ಥರಾದವರು ಅರ್ಜುನನು ಮತ್ತು ನೀನು ಮಾತ್ರ. ಬೇರೆಯವರಿಗೆ ಇದು ಅಸಾಧ್ಯ. ಇದನ್ನು ನೀನು ಪ್ರವೇಶಿಸಿದ್ದೀಯಾ? ಯುದ್ಧ ಭೂಮಿಯಲ್ಲಿ ಅಸಂಖ್ಯಾತ ಶತ್ರು ರಾಜರನ್ನು ಸಂಹರಿಸಿದವನು ನೀನಾಗಿದ್ದೀಯಾ. ಯುದ್ಧದಲ್ಲಿ ನಿನಗೆ ಸರಿಸಾಟಿಯಾಗಿ ನಿಲ್ಲುವ ಪರಾಕ್ರಮಿಗಳು ಯಾರೂ ಇಲ್ಲ. ನೀನು ಅನುಪಮ ಸಾಹಸಿ. ನಿನ್ನ ಪರಾಕ್ರಮ ಬೇರೆಯವರಿಗೆ ಬರಲು ಸಾಧ್ಯವಿಲ್ಲ ಎನ್ನುತ್ತಾನೆ. ಇಲ್ಲಿ ಅಭಿಮನ್ಯು ದುರ್ಯೋಧನನಿಗಿಂತ ಪ್ರಾಯದಲ್ಲಿ ಕಿರಿಯ.
ಅಲ್ಲದೆ ಶತ್ರುಪುತ್ರ. ಹೀಗಿದ್ದರೂ ಅಭಿಮನ್ಯುವಿನ ಶೌರ್ಯ ಸಾಹಸವನ್ನು ದುರ್ಯೋಧನ ಹಾಡಿ ಹೊಗಳುತ್ತಾನೆ. ಇದು ದುರ್ಯೋಧನನ ಹೆಚ್ಚುಗಾರಿಕೆ. 4ನೆಯ ಪ್ರಶ್ನೆ, ದುರ್ಯೋಧನನು ದುಶ್ಯಾಸನನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳು ಯಾವುವು? ಉತ್ತರ, ಮಹಾಭಾರತ ಯುದ್ಧದಲ್ಲಿ ತನ್ನವರನ್ನೆಲ್ಲರನ್ನೂ ಕಳೆದುಕೊಂಡ ದುರ್ಯೋಧನನು ಯುದ್ಧ ಭೂಮಿಯಲ್ಲಿ ಶರಶಯ್ಯೆಯಲ್ಲಿದ್ದ ತಾತ ಭೀಷ್ಮರನ್ನು ಭೇಟಿ ಮಾಡಲು ಸಂಜಯನೊಡನೆ ಬರುತ್ತಾನೆ. ಸತ್ತು ಬಿದ್ದಿರುವ ಗುರು ದ್ರೋಣಾಚಾರ್ಯ, ಅರ್ಜುನನ ಮಗ ಅಭಿಮನ್ಯು, ಮಗ ಲಕ್ಷಣಕುಮಾರ ಇವರನ್ನೆಲ್ಲ ನೋಡಿ ದುಃಖಿಸುತ್ತಾ ತಮ್ಮನಾದ ದುಶ್ಯಾಸನನ ಶವವನ್ನು ನೋಡುತ್ತಾನೆ. ವಿಪರೀತವಾದ ದುಃಖ ವ್ಯಾಪಿಸಿಕೊಳ್ಳುತ್ತದೆ. ಭ್ರಾತೃವಾತ್ಸಲ್ಯದಿಂದ ನಿನ್ನನ್ನು ಕೊಂದವನು ಈಗಲೂ ಬದುಕಿರುವಾಗ ಆತನನ್ನು ಹೊಡೆದು ಕೊಲ್ಲದೆ ಬಿಟ್ಟ ನಾನು ಇನ್ನೂ ಜೀವಿಸಿದ್ದೇನಲ್ಲ ಎಂದು ತನ್ನ ಬಗ್ಗೆ ತಾನೇ ನಾಚಿಕೆ ಪಟ್ಟುಕೊಳ್ಳುತ್ತಾನೆ. ಸೇಡಿಗೆ ಸೇಡು ತೀರಿಸದೇ ಹೋದೆನಲ್ಲ, ಇದು ತನ್ನಂಥವನಿಗೆ ಉಚಿತವಲ್ಲ ಎನ್ನುತ್ತಾನೆ. ತಾಯಿಯ ಎದೆಹಾಲು ಕುಡಿದದ್ದು, ಸೋಮಾಮೃತ ದಿವ್ಯ ಭೋಜನಗಳನ್ನು ನಾನು ಮೊದಲು ಸೇವಿಸಿದ್ದೇನೆ. ಅನಂತರ ತಮ್ಮನಾದ ನೀನು ಸೇವಿಸಿದ್ದು. ಚಿಕ್ಕದಾಗಿನಿಂದ ಎಲ್ಲಿಯೂ ಈ ಕ್ರಮ ತಪ್ಪಲಿಲ್ಲ. ಸಾವಿನಲ್ಲೂ ಹಿರಿಯವನಾದ ನಾನು ಸತ್ತ ಬಳಿಕ ಕಿರಿಯವನಾದ ನೀನು ಸಾಯಬೇಕಿತ್ತು. ಇಲ್ಲಿ ಮಾತ್ರ ನೀನು ಕ್ರಮವನ್ನು ತಪ್ಪಿದ್ದೀಯ ಎನ್ನುವುದಾಗಿ ನೋವನ್ನು ತೋಡಿಕೊಳ್ಳುತ್ತಾ ಮರುಗುತ್ತಾನೆ. ಇನ್ನು 5ನೆಯ ಪ್ರಶ್ನೆ, ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ? ಉತ್ತರ, ದುರ್ಯೋಧನನು ತನ್ನ ಸಮಸ್ತ ಬಂಧುಗಳನ್ನು ಕಳೆದುಕೊಂಡಿದ್ದನು. ಶರಶಯ್ಯೆಯಲ್ಲಿ ಮಲಗಿದ್ದ ಭೀಷ್ಮರನ್ನು ಕಾಣಲು ಸಂಜಯನೊಡನೆ ಬರುತ್ತಾನೆ. ಆಗ ರಣರಂಗದಲ್ಲಿ ಹೋರಾಡಿ ಸಾವನ್ನಪ್ಪಿದ ಶವಗಳನ್ನು ನೋಡುತ್ತಾನೆ. ಅದರಲ್ಲಿ ತನ್ನ ಪ್ರಾಣ ಸ್ನೇಹಿತನಾದ ಕರ್ಣನ ಶವವನ್ನು ನೋಡಿ ಆತನ ಗುಣಗಳನ್ನು ಹೇಳುತ್ತಾನೆ. ಕರ್ಣ ಸತ್ಯ, ತ್ಯಾಗ, ಪರಾಕ್ರಮಗಳಿಗೆ ನೀನು ಮೊದಲಿಗನಾಗಿದ್ದೀಯ. ನೀನಿರುವಲ್ಲಿ ಸುಳ್ಳು, ಅತ್ಯಾಸೆ, ಭಯ ಇರಲು ಸಾಧ್ಯವಿಲ್ಲ. ನೀನಿದ್ದರೆ ಮಾತ್ರ ನನಗೆ ರಾಜ್ಯ, ಅರಸೊತ್ತಿಗೆ, ಶ್ವೇತಛತ್ರ, ವಂಶ ಎಲ್ಲವೂ. ನೀನಿಲ್ಲದ ಬಳಿಕ ಇವೆಲ್ಲ ನನಗೆಲ್ಲಿವೆ? ಕರ್ಣನಂಥ ಸ್ನೇಹಿತನಿಲ್ಲದೆ ಇವೆಲ್ಲವೂ ಅರ್ಥಹೀನ ಎನ್ನುತ್ತಾನೆ. ಕರ್ಣನ ದಾನಗುಣವನ್ನು ದುರ್ಯೋಧನ ಇಲ್ಲಿ ಗುರುತಿಸಿದ್ದಾನೆ. ಇಂದ್ರನು ಬಂದು ಕರ್ಣನ ಜನ್ಮದತ್ತವಾದ ರಕ್ಷಾಕವಚವನ್ನು ದಾನವಾಗಿ ಬೇಡಿದಾಗ ಆತನು ಕತ್ತರಿಸಿಕೊಟ್ಟ ದಾನಶೂರನಾಗಿದ್ದೀಯ. ಅಲ್ಲದೆ ಕುಂತಿ ಬಂದು ಕೇಳಿದಾಗ ದಿವ್ಯಾಸ್ತ್ರವನ್ನು ಹಿಂದು ಮುಂದು ನೋಡದೆ ನೀಡಿದ್ದೀಯ. ಪರಾಕ್ರಮದಲ್ಲಿ, ದಾನದಲ್ಲಾಗಲಿ ನಿನಗೆ ಸಮಾನರಾದವರು ಮತ್ತೊಬ್ಬರಿಲ್ಲ ಎಂದು ದುರ್ಯೋಧನ ಕರ್ಣನನ್ನು ಹೊಗಳುತ್ತಾನೆ. ಈಗ ಮುಂದಿನ ಪದ್ಯ, ಅಖಂಡ ಹಲುಬಿದಳ್ ಕಲ್ಮರಂ ಕರಗುವಂತೆ. ಇದನ್ನು ಸ್ವಲ್ಪ ನೀವು ಹೆಚ್ಚಾಗಿ ಇದರಲ್ಲಿ ಬರುವುದಿಲ್ಲ, ಆದರೆ ಒಂದು ವೇಳೆ ಬಂದರೆ ಹಾಗಾಗಿ ನೀವು ಓದಿಕೊಳ್ಳಿ. ಇನ್ನು ಅಖಂಡ ಕರ್ನಾಟಕ, ಇದರಲ್ಲಿ ಯಾವುದೆಲ್ಲ ಪ್ರಶ್ನೆಗಳು ಬರುತ್ತವೆ ಅನ್ನೋದನ್ನು ನೋಡೋಣ. 1ನೆಯ ಪ್ರಶ್ನೆ, ಕುವೆಂಪು ಅವರು ಕೂಗಾಟದ ರಾಜಕೀಯ ನಾಟಕ ಎಂದು ಹೇಳಿರುವ ಹಿನ್ನೆಲೆ ಏನು? ಉತ್ತರ, ಕವಿ ಕುವೆಂಪುರವರು ಅಖಂಡ ಕರ್ನಾಟಕ ಕವಿತೆಯಲ್ಲಿ ಕರ್ನಾಟಕವನ್ನು ಇಡಿಯಾಗಿ ನೋಡುವ ಬಯಕೆಯನ್ನು ಹೊಂದಿದ್ದಾರೆ. ಆದರೆ ಆಳುವವರ ಇಬ್ಬಂದಿತನದಿಂದಾಗಿ ಕರ್ನಾಟಕದ ಏಕತೆಗೆ ಧಕ್ಕೆ ಒದಗುತ್ತಿರುವ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸುತ್ತಾರೆ. ಕವಿತೆಯ ಆರಂಭದಲ್ಲಿಯೇ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ ಎನ್ನುವ ಸಾಲುಗಳು ನಮ್ಮಲ್ಲಿ ಭಾವನಾತ್ಮಕ ಐಕ್ಯತೆ ಇಲ್ಲ ಎನ್ನುವುದನ್ನು ತಿಳಿಸುತ್ತವೆ. ಇಂದಿನ ರಾಜಕೀಯ ಬರೀ ಕೂಗಾಟದ ರಾಜಕೀಯ ನಾಟಕ ಎಂದಿದ್ದಾರೆ. ಇಂದಿನ ರಾಜಕಾರಣಿಗಳು ಇಂದು ಬಂದು ನಾಳೆ ಹೋಗುವವರಾಗಿದ್ದಾರೆ. ಅಭಿವೃದ್ಧಿಯ ಮಂತ್ರವನ್ನು ಹೇಳಿಕೊಂಡು ಅಧಿಕಾರಕ್ಕೆ ಬಂದು
ನಂತರ ಸ್ವಾರ್ಥದಲ್ಲಿ ತೊಡಗಿಸಿಕೊಂಡು ಇಡೀ ಪರಿಸರವನ್ನೇ ಕೊಳೆತು ನಾರುವಂತೆ ಮಾಡುತ್ತಾರೆ. ಎಲ್ಲ ಜನರು ಅಧಿಕಾರಿಗಳಾಗಲು ಸಾಧ್ಯವಿಲ್ಲ. ಎಲ್ಲರ ಪ್ರತಿನಿಧಿಯಾಗಿ ಆಯ್ಕೆಗೊಂಡ ಜನಪ್ರತಿನಿಧಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ವಿಫಲನಾಗಿದ್ದಾನೆ. ಯಾರೇ ಅಧಿಕಾರಕ್ಕೆ ಬಂದರೂ ದೇಶದ ಸಂಪತ್ತನ್ನು ಲೂಟಿ ಮಾಡದೆ ಬಿಡುವುದಿಲ್ಲ. ತನ್ನಿಂದ ಆದಷ್ಟು ಸಂಪತ್ತನ್ನು ದೋಚಿಕೊಳ್ಳುತ್ತಾನೆ. ಕವಿ ಈ ರೀತಿಯ ರಾಜಕೀಯ ನಾಟಕವನ್ನು ವಿಡಂಬಿಸುತ್ತಾರೆ. ಅಲ್ಲದೆ ಸರಸ್ವತಿಯು ರಚಿಸಿದ ಸಚಿವ ಮಂಡಲ ಶ್ರೇಷ್ಠ ಎನ್ನುತ್ತಾರೆ. ಇನ್ನು ಎರಡನೆಯ ಪ್ರಶ್ನೆ, ಸರಸ್ವತಿಯ ಸಚಿವ ಮಂಡಲವನ್ನು ಕುರಿತು ಬರೆಯಿರಿ. ಉತ್ತರ, ಕುವೆಂಪು ಅವರು ಅಖಂಡ ಕರ್ನಾಟಕವೆನ್ನುವುದು ಬೂಟಾಟದ ರಾಜಕೀಯ ನಾಟಕವಲ್ಲ ಎನ್ನುತ್ತಾರೆ. ಕರ್ನಾಟಕವು ತನ್ನದೇ ಆದ ಭವ್ಯ ಸಂಸ್ಕೃತಿಯನ್ನು ಹೊಂದಿದೆ. ಇಂದು ಬಂದು ನಾಳೆ ಹೋಗುವ ಸಚಿವ ಮಂಡಲವಿಲ್ಲ. ಇಲ್ಲಿ ಸರಸ್ವತಿಯೇ ಒಂದು ಸಚಿವ ಮಂಡಲವನ್ನು ರಚಿಸಿದ್ದಾಳೆ. ಅದು ಬಹಳ ವಿಶಿಷ್ಟವಾಗಿರುವಂಥದ್ದು. ಅಲ್ಲಿ ಅಮೋಘ ವರ್ಷ ನೃಪತುಂಗನೇ ಚಕ್ರವರ್ತಿಯಾಗಿದ್ದಾನೆ. ಆದಿಕವಿ ಪಂಪ ಈ ಸಚಿವ ಮಂಡಲದ ಮುಖ್ಯಮಂತ್ರಿಯಾಗಿದ್ದಾನೆ. ಇನ್ನು ಕವಿ ರತ್ನತ್ರಯರಲ್ಲಿ ಒಬ್ಬನಾದ ರನ್ನ, ಜನ್ನ, ನಾಗವರ್ಮ ನಾಗವರ್ಮ, ಷಟ್ಪದಿ ಬ್ರಹ್ಮ, ರಾಘವಾಂಕ, ರಗಳೆ ಕವಿ ಹರಿಹರ, ಬಸವೇಶ್ವರ, ಗದುಗಿನ ನಾರಣಪ್ಪ, ಕುಮಾರವ್ಯಾಸ, ಸರ್ವಜ್ಞ, ಷಡಕ್ಷರ ಸರಸ್ವತಿಯು ರಚಿಸಿದ ಸಚಿವ ಮಂಡಲದ ಸದಸ್ಯರಾಗಿದ್ದಾರೆ. ಕವಿಗಳಿಂದ ರಚಿತವಾದ ಈ ಸಚಿವ ಮಂಡಲ ವಿನಾಶವಿಲ್ಲದ್ದು. ಇಲ್ಲಿ ಇವರು ಯಾರ ಹಂಗಿಲ್ಲದೆ ಕಾಂತಿಯುತವಾಗಿ ಹೊಳೆಯುತ್ತಿದ್ದಾರೆ ಎನ್ನುತ್ತಾ ಕವಿ ಸರಸ್ವತಿಯ ಸಚಿವ ಮಂಡಲವನ್ನು ವಿವರಿಸುತ್ತಾರೆ. ಇನ್ನು ಮೂರನೆಯ ಪ್ರಶ್ನೆ, ಅಖಂಡ ಕರ್ನಾಟಕವು ಬರೀ ರಾಜಕೀಯ ನಾಟಕವಲ್ಲ ಏಕೆ? ಉತ್ತರ, ರಾಜಕೀಯ ಬೂಟಾಟಿಕೆಯ ಬಗ್ಗೆ ವಿವರಿಸುತ್ತಾ ಕವಿ ಅಖಂಡ ಕರ್ನಾಟಕವು ರಾಜಕೀಯ ನಾಟಕವಲ್ಲ ಎಂದಿದ್ದಾರೆ. ಅದು ಸಾಕ್ಷಾತ್ ಸರಸ್ವತಿಯೇ ರಚಿಸಿದ ರಾಜಕೀಯ ರೂಪಕವಾಗಿದೆ. ಕರ್ನಾಟಕವು ತನ್ನದೇ ಆದ ದೇಶೀಯ ಸಂಸ್ಕೃತಿಯನ್ನು ಹೊಂದಿದೆ. ಕವಿ ಇದನ್ನೇ ಮರೆಯಲಾತ್ಮ ಸಂಸ್ಕೃತಿ ಎಂದು ಕರೆದಿದ್ದಾರೆ. ಇದರಲ್ಲಿ ಸದಾ ಜೀವದೀಧಿತಿ ಬೆಳಗಬೇಕು. ಪರಮಾತ್ಮನ ಚರಣದೀಪ್ತಿ ಶರಣ ಹೃದಯಗಳಲ್ಲಿ ಹೊತ್ತಿ ಉಸಿರುಸಿರಿನ ಹಣತೆಯು ತಟ್ಟನೆ ಉರಿಯುತ್ತಿದೆ. ಇದು ಭಗವಂತನ ಕಣ್ಣಿಗೆ ಕಾಣುವ ರಸಸ್ಫೂರ್ತಿಯ ರೂಪಕವಾಗಿದೆ. ಕರ್ನಾಟಕವೆಂಬ ನಾಡಿರುವುದು ಬರೀ ಹೊಟ್ಟೆ ಬಟ್ಟೆಗಲ್ಲ, ಪಕ್ಷ ಜಾತಿ ಕಲಹಕ್ಕಲ್ಲ, ಹಮ್ಮು ಬಿಮ್ಮುಗಳಿಗಲ್ಲ, ಬಣ್ಣದ ಬಾಳಿಗಲ್ಲ, ಅನ್ನದ ಹಂಗಿಗಾಗಿ ಅಲ್ಲ, ದರ್ಪಕ್ಕಾಗಿ, ಸ್ವಾರ್ಥಕ್ಕಾಗಿ, ದ್ವೇಷಕ್ಕಾಗಿ ಇರುವ ನಾಡಲ್ಲ. ಇದು ಯಾರೂ ಒಡೆಯಲಾಗದ ನಾಡು ಎಂದು ಕವಿ ವಿವರಿಸುತ್ತಾರೆ. ಕರ್ನಾಟಕವೆನ್ನುವುದು ಅದು ಜಪಿಸುವ ಮಂತ್ರದ ಹಾಗೆ. ಸ್ಫೂರ್ತಿಯ ಶಕ್ತಿ, ತಾಯಿಯ ರೂಪ, ದೇವಿಯ ಅವತಾರ. ಅವಳು ಬೆಂಕಿಯಷ್ಟು ಪ್ರಖರ. ವಿರೋಧಿಗಳಿಗೆ ಸಿಡಿಲಿನ ರೂಪದಲ್ಲಿ ಎರಗುತ್ತಾಳೆ. ಕಾಯುವ, ಕೊಲ್ಲುವ ಒಲವಿನ ಬಲವನ್ನು ಪಡೆದ ಛಲದ ಚಂಡಿಯಾಗಿದ್ದಾಳೆ ಎಂದು ಕರ್ನಾಟಕದ ಹಿರಿಮೆಯನ್ನು ಕವಿ ಸಾರುತ್ತಾರೆ. ಇನ್ನು ನಾಲ್ಕನೆಯ ಪ್ರಶ್ನೆ, ರಾಜಕೀಯ ಶಕ್ತಿಯೇ ಮೇಳೈಸುತ್ತಿರುವ ಇಂದಿನ ಸಂದರ್ಭದಲ್ಲಿ ನಾಡನ್ನು ಒಂದು ಸಾಂಸ್ಕೃತಿಕ ಅಸ್ತಿತ್ವವಾಗಿ ಕಲ್ಪಿಸಲು ಈ ಕವನ ಹೇಗೆ ಪೂರಕವಾಗಿದೆ? ಉತ್ತರ ನೋಡಿಕೊಳ್ಳಿ. ಕುವೆಂಪುರವರ ಅಭಿಪ್ರಾಯದ ಪ್ರಕಾರ ರಾಷ್ಟ್ರದ ಬದುಕಿನಲ್ಲಿ ರಾಜಕೀಯ ಅಧಿಕಾರವೇ ಅಂತಿಮವಲ್ಲ. ಪ್ರಭುತ್ವವು ನಾಡಿನ ಸಾಂಸ್ಕೃತಿಕ ಅಸ್ತಿತ್ವವನ್ನು ನಿರ್ಲಕ್ಷಿಸುತ್ತಿದೆ. ರಾಜಕೀಯ ಪ್ರಭುತ್ವವು ನೈತಿಕ ಅಧಃಪತನದತ್ತ ಸಾಗಿದಾಗ ಸಾಂಸ್ಕೃತಿಕ ಶಕ್ತಿಗಳೇ ನಾಡಿನ ಅಂತಃಪ್ರಜ್ಞೆಯ ದ್ಯೋತಕವಾಗಿ ಪ್ರತಿರೋಧಿಸುತ್ತಾ ಬಂದಿವೆ.
ನಾಡಿನ ಆತ್ಮಗೌರವವನ್ನು ಎತ್ತಿ ಹಿಡಿದಿವೆ. ಇಂದು ರಾಜಕೀಯ ಶಕ್ತಿಗಳು ದಮನಕಾರಿ ನೀತಿಯನ್ನು ಅನುಸರಿಸುತ್ತಿವೆ. ಆಳುವ ನೆಪದಲ್ಲಿ ನಾಡಿನ ಸಂಪತ್ತನ್ನು ಲೂಟಿ ಮಾಡಲಾಗುತ್ತಿವೆ. ಮಾತ್ರವಲ್ಲ, ಸಂಸ್ಕೃತಿಯ ಅಧಃಪತನದ ಸೂಚನೆಗಳು ಕಾಣುತ್ತಿವೆ. ಕವಿ ಕುವೆಂಪುರವರು ಆಳುವವರಿಗೆ ನಮ್ಮ ಸಾಹಿತ್ಯ, ಸಂಸ್ಕೃತಿ, ಪರಂಪರೆಗಳ ಅರಿವು ಅಗತ್ಯ ಎಂದಿದ್ದಾರೆ. ಇಲ್ಲದೆ ಹೋದರೆ ಅಖಂಡ ನಾಡು ಬರೀ ಕನಸಾಗಿಯೇ ಉಳಿಯುತ್ತದೆ. ಮೌಲ್ಯಗಳು ಇಂದು ಕಣ್ಮರೆಯಾಗುತ್ತಿದೆ. ಪರಿಸರ, ಸಹಕಾರ, ಅಭಿಮಾನ, ಪ್ರೀತಿ, ಬಾಂಧವ್ಯ ಕಾಣದಾಗಿದೆ. ಬದಲಾಗಿ ಅಧಿಕಾರ ದಾಹ, ಜಾತಿ ಲೆಕ್ಕಾಚಾರ, ಧರ್ಮದ ಬಗ್ಗೆ ಕುರುಡು ವ್ಯಾಮೋಹ ಉಂಟಾಗಿದೆ. ಕವಿ ಇಂತಹ ಮನಸ್ಥಿತಿಯನ್ನು ಉಲ್ಲೇಖಿಸುತ್ತಾ ಸಂಸ್ಕೃತಿಯ ಆತ್ಮವನ್ನು ಕಾಣುವ ಮನೋಭಾವ ಆಳುವ ವರ್ಗಕ್ಕೆ ಇರಬೇಕು ಎನ್ನುತ್ತಾರೆ. ಕವಿತೆಯಲ್ಲಿ ಬರುವ ಸರಸ್ವತಿಯ ಸಚಿವ ಮಂಡಲ, ಆತ್ಮ ಸಂಸ್ಕೃತಿಯು ಈ ಎಲ್ಲ ಪದಗಳು ನಾಡನ್ನು ಇಡೀಯಾಗಿ ರೂಪಿಸುವ ಪ್ರಯತ್ನ ಮಾಡುವುದನ್ನು ಇಲ್ಲಿ ಕಾಣಬಹುದಾಗಿದೆ. ಇನ್ನು 5ನೆಯ ಪ್ರಶ್ನೆ, ಕರ್ನಾಟಕ ಎಂಬುದು ಬರೀ ಮಣ್ಣಿಗೆ ಹೆಸರಲ್ಲ ಎಂಬುದನ್ನು ಕವಿ ಹೇಗೆ ಹೇಳಿದ್ದಾರೆ? ಉತ್ತರ: ಕವಿ ಕುವೆಂಪು ಅವರು ಕರ್ನಾಟಕವನ್ನು ಅಖಂಡವಾಗಿ ಕಾಣುವ ಬಯಕೆಯನ್ನು ಹೊಂದಿದ್ದಾರೆ. ಈ ಕಾರಣಕ್ಕಾಗಿ ಕವಿತೆಯ ಪ್ರತಿಯೊಂದು ಸಾಲುಗಳು ಕೂಡ ನಿದ್ದೆಯ ಮಂಪರಿನಲ್ಲಿರುವವರನ್ನು ಎಚ್ಚರಿಸುವಂತಿದೆ. ಕವಿತೆಯ ಆರಂಭದಿಂದಲೂ ಕರ್ನಾಟಕದ ಅಖಂಡತೆಯ ಬಗ್ಗೆ ವಿವರಿಸುವ ಕವಿ ಕವಿತೆಯ ಕೊನೆಯವರೆಗೂ ಕರ್ನಾಟಕದ ಕುರಿತಾದ ಕಾಳಜಿಯನ್ನು ವ್ಯಕ್ತಪಡಿಸುತ್ತಾ ಹೋಗುತ್ತಾರೆ. ಕರ್ನಾಟಕ ಎಂದರೇನು? ಹೆಸರೇ ಬರಿಯ ಮಣ್ಣಿಗೆ ಎಂದು ಕವಿಯೇ ಪ್ರಶ್ನಿಸುತ್ತಾ ಕರ್ನಾಟಕದ ಬಗೆಗಿನ ವಿಶೇಷವಾದ ವಿವರಣೆಯನ್ನು ಕೊಡಲು ಮುಂದಾಗುತ್ತಾರೆ. ಕರುನಾಡು ಎಂಬ ಹೆಸರು ಬರೀ ಮಣ್ಣಿನ ಕಾರಣಕ್ಕೆ ಬಂದಿಲ್ಲ. ಅದು ಜಪಿಸುವ ಮಂತ್ರದ ಹಾಗೆ. ಅದು ಸ್ಫೂರ್ತಿಯ ಶಕ್ತಿ. ತಾಯಿಯ ರೂಪವನ್ನು ಕರ್ನಾಟಕ ಮಾತೆ ಹೊಂದಿದ್ದಾಳೆ. ಆಕೆ ದೇವಿಯ ಅವತಾರ. ಆಕೆ ಬೆಂಕಿಯಷ್ಟು ಪ್ರಖರಳು. ವಿರೋಧಿಗಳಿಗೆ ಸಿಡಿಲಿನ ರೂಪದಲ್ಲಿ ಎರಗುತ್ತಾಳೆ. ಶಿಷ್ಟರನ್ನು, ಅಂದರೆ ಒಳ್ಳೆಯವರನ್ನು ಕಾಯುವ, ದುಷ್ಟರನ್ನು ಕೊಲ್ಲುವ ಒಲವಿನ ಬಲವನ್ನು ಪಡೆದ ಛಲದ ಚಂಡಿಯಾಗಿದ್ದಾಳೆ. ವಿರೋಧಿಗಳಿಗೆ ಆಸ್ಫೋಟಕ. ಕವಿಯ ಕಣ್ಣಿಗೆ ಅಖಂಡ ದೇವಿ ಸ್ವರೂಪದವಳಾಗಿದ್ದಾಳೆ. ಹೀಗೆ ಕವಿ ಕರ್ನಾಟಕದ ಮಹಿಮೆಯನ್ನು ಸಾರುತ್ತಾರೆ. ವಿದ್ಯಾರ್ಥಿಗಳೇ, ಇವಿಷ್ಟು ಪದ್ಯ ಭಾಗದ 4 ಅಂಕಗಳ ಪ್ರಶ್ನೆಗಳು. ಇದರ ಮುಂದಿನ ವಿಡಿಯೋದಲ್ಲಿ ನಾನು ಗದ್ಯ ಭಾಗದ 5-6 ವಾಕ್ಯಗಳಲ್ಲಿ ಉತ್ತರಿಸಿ 4 ಅಂಕಗಳ ಪ್ರಶ್ನೆಗಳನ್ನು ಹಾಕುತ್ತಾ ಹೋಗ್ತೇನೆ. ಅಲ್ಲಿಗೆ ಭೇಟಿ ನೀಡಿ. ಅದಕ್ಕಿಂತ ಮೊದಲು ಪ್ರಥಮ PUCಗೆ ಸಂಬಂಧಿಸಿದಂತೆ ಬಿಟ್ಟ ಸ್ಥಳ ತುಂಬಿರಿ, ಬಹು ಆಯ್ಕೆ ಪ್ರಶ್ನೆಗಳು, ಹೊಂದಿಸಿ ಬರೆಯಿರಿ, ಇವುಗಳಿಗೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ. ಹಾಗೆ ಎಲ್ಲ ಪಠ್ಯಕ್ಕೆ ಹಾಗೆ ಪ್ರಶ್ನೆ ಪತ್ರಿಕೆಗಳು ಇವೆಲ್ಲ ಪ್ರಥಮ PUCಗೆ ಸಂಬಂಧಿಸಿದ ಹಾಗೆ ಹಾಗೂ ದ್ವಿತೀಯ PUCಗೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ. ಅಲ್ಲಿಗೂ ಭೇಟಿ ನೀಡಿ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ. ಶುಭವೇ ಆಗುತ್ತದೆ.